ಶುಭೋದಯ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಿಜಯ್ ವೀರಪ್ಪ. ಸಮಸ್ತ ವೀಕ್ಷಕರಿಗೆ ನ್ಯೂಸ್ ಫಸ್ಟ್ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈಗ ಹೆಡ್ಲೈನ್ಸ್. ದೇಶಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ರಾರಾಜಿಸ್ತಾ ಇದೆ ತ್ರಿವರ್ಣ ಧ್ವಜ. ಎಲ್ಲೆಲ್ಲೂ ಸ್ವಾತಂತ್ರ್ಯ ತಂದುಕೊಟ್ಟ ವೀರರ ಸ್ಮರಣೆ. ಸ್ವಾತಂತ್ರ್ಯ ದಿನಾಚರಣೆಗೆ ದೆಹಲಿಯ ಕೆಂಪುಕೋಟೆ ಸಜ್ಜು. ಸುಮಾರು 6,000 ವಿಶೇಷ ಅತಿಥಿಗಳಿಗೆ ಆಹ್ವಾನ. ವಿಕಸಿತ ಭಾರತ್ ಅಟ್ 2047 ಅನ್ನೋ ಥೀಮ್ನಲ್ಲಿ ಆಚರಣೆ. ಕೆಂಪುಕೋಟೆಯ ಮೇಲೆ 11ನೇ ಬಾರಿ ನಮೋ ಭಾಷಣ. ನೆಹರು ಹಾಗೂ ಇಂದಿರಾ ಬಳಿಕ ಮೋದಿ ಹೊಸ ದಾಖಲೆ. ಮತ್ತೊಂದು ಹಿಸ್ಟರಿ ಕ್ರಿಯೇಟ್ ಮಾಡಲು ಸಜ್ಜಾದ ಪ್ರಧಾನಿ. ಮಹಾರಾಷ್ಟ್ರದ ಶಿವಾಜಿ ಏರ್ಪೋರ್ಟ್ನಲ್ಲಿ ಕೇಸರಿ ಬಿಳಿ ಹಸಿರಿನ ಕಂಪು. ಮುಂಬೈನ ಹೆರಿಟೇಜ್ ಕಟ್ಟಡದಲ್ಲಿ ಸ್ವಾತಂತ್ರ್ಯದ ಸಂಭ್ರಮ. ದೆಹಲಿಯ ವಿಕಾಸ್ ಮಿನಾರ್ನಲ್ಲಿ ಬಣ್ಣಗಳ ಅಲಂಕಾರ. ತ್ರಿವರ್ಣದಲ್ಲಿ ಮಿಂದೆದ್ದ ಹಳೆ ಸಂಸತ್ ಕಟ್ಟಡ. ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನ ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ಭಾಷಣ. ಹೊಸ ಕ್ರಿಮಿನಲ್ ಕಾನೂನುಗಳು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂದ ಗೌರವ ಎಂದ ಮುರ್ಮು. ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಅಂತಲೂ ಬಣ್ಣನೆ. ಸ್ವಾತಂತ್ರ್ಯ ಸಂಭ್ರಮಕ್ಕೆ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡ ವಿಧಾನಸೌಧ. ಬಣ್ಣ ಬಣ್ಣದ ಲೈಟ್ಗಳಿಂದ ಕಂಗೊಳಿಸಿದ ಶಕ್ತಿಸೌಧ. ಲೈಟಿಂಗ್ಸ್ಗಳಿಂದ ಜಗಮಗಿಸಿದ ಬೆಳಗಾವಿಯ ಸುವರ್ಣಸೌಧ. ಮಾಣಿಕ್ ಷಾ ಮೈದಾನದಲ್ಲಿಂದು 35 ತುಕಡಿಗಳಿಂದ ಪರೇಡ್. ಬೆಳಗ್ಗೆ 8:58ಕ್ಕೆ ಸಿಎಂ ಸಿದ್ದರಾಮಯ್ಯರಿಂದ ಧ್ವಜಾರೋಹಣ. 5 ಗ್ಯಾರಂಟಿ ಯೋಜನೆ ತಿಳಿಸುವ ಕಾರ್ಯಕ್ರಮ ಪ್ರದರ್ಶನ. ರಾಜಾಜಿನಗರದಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಧ್ವಜಾರೋಹಣ. ರಾಜ್ಕುಮಾರ್ ಪುತ್ಥಳಿ ಬಳಿ ಸಂಭ್ರಮಾಚರಣೆ. ರಾಷ್ಟ್ರಗೀತೆ ಹಾಡಿ ದೇಶದ ಪರ ಘೋಷಣೆ. ಮಧ್ಯರಾತ್ರಿ ಧ್ವಜಾರೋಹಣಕ್ಕೆ ಸಾಕ್ಷಿಯಾದ ಯೋಗರಾಜ್ ಭಟ್. ಇದು ನನಗೆ ವಿಶೇಷವಾದ ಅನುಭವ ಎಂದ ನಿರ್ದೇಶಕ. ಸದಾಕಾಲಕ್ಕೂ ಪ್ರತಿ ಪ್ರಜೆಯಲ್ಲಿಯೂ ದೇಶಪ್ರೇಮ ಇರಬೇಕು ಅಂತ ಸಂದೇಶ. ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ನಿವಾಸದಲ್ಲೂ ಸಂಭ್ರಮ. ತ್ರಿವರ್ಣ ಧ್ವಜ ಹಾರಿಸಿದ ಗೌತಿ ಕುಟುಂಬ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಭಾಗಿ. ಚಿತ್ರದುರ್ಗದ ತುರುವನೂರು ಗ್ರಾಮದಲ್ಲಿದೆ ಗಾಂಧೀಜಿಯ ದೇವಸ್ಥಾನ. ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗಾಗಿ ದೇಗುಲ ನಿರ್ಮಾಣ. ನಿತ್ಯವೂ ಕಂಚಿನ ಪ್ರತಿಮೆಗೆ ಪೂಜೆ. ತುಂಗಭದ್ರಾ ಜಲಾಶಯದ ಬಳಿ ಪ್ರವಾಸಿಗರಿಗೆ ನಿರ್ಬಂಧ. ಸ್ವಾತಂತ್ರ್ಯ ದಿನಾಚರಣೆ ದಿನವೂ ಬಣಗುಡ್ತಾ ಇರೋ ನದಿ ತೀರ. ಮತ್ತೊಮ್ಮೆ ಕರೋನಾದಲ್ಲಿದ್ದ ಪರಿಸ್ಥಿತಿ ನೆನಪಿಸಿದ ಕ್ರಸ್ಟ್ ಗೇಟ್ ಅವಘಡ. ಸಾಲು ಸಾಲು ರಜೆ ಹಿನ್ನೆಲೆ ತಮ್ಮ ಊರುಗಳತ್ತ ಹೆಜ್ಜೆ. ಬೆಂಗಳೂರಿಂದ ಸಾವಿರಾರು ಮಂದಿ ಪ್ರಯಾಣ. ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದ್ರು. ಮೆಜೆಸ್ಟಿಕ್ ಸೇರಿ ಹಲವೆಡೆ ಪ್ರಯಾಣಿಕರ ದಂಡು. ವಿಧಾನಸೌಧದ ಮುಂದೆ ಬೈಕ್ ಬೆಂಕಿ ಹಚ್ಚಿದ್ದ ಪ್ರಕರಣಕ್ಕೆ ಟ್ವಿಸ್ಟ್. ಮನೆಯಲ್ಲಿ ಪತ್ರ ಬರೆದಿಟ್ಟು ಬೆಂಗಳೂರಿಗೆ ಬಂದ ಪೃಥ್ವಿರಾಜನ ಕೃತ್ಯ. ನನ್ನ ಪ್ರಪಂಚಕ್ಕೆ ನ್ಯಾಯ ಕೊಡಿಸಲು ರಕ್ತದ ಕೋಡಿಯನ್ನೇ ಹರಿಸಲು ಸಿದ್ಧ ಅಂತ ಉಲ್ಲೇಖ. ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ತಗೊಳ್ಳಿಲ್ಲ. ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರು ನನ್ನ ಮಗನಿಗೆ ಹೊಡೆದ್ರು. ಸಿಟ್ಟಿಗೆದ್ದು ಇದನ್ನೆಲ್ಲ ಮಾಡ್ತಿದ್ದಾನೆ. ಇದು ಬೈಕ್ಗೆ ಬೆಂಕಿ ಇಟ್ಟ ಬಗ್ಗೆ ಪೃಥ್ವಿರಾಜ್ ತಾಯಿ ಪ್ರತಿಕ್ರಿಯೆ. ಹಾಡೊಂದಕ್ಕೆ ದೈವದ ರೀತಿ ಕುಣಿದ ಮಹಿಳೆಯ ನಡೆಗೆ ಆಕ್ರೋಶ. ದೈವಕ್ಕೆ ಅಪಮಾನ ಅಂತ ಸಿಡಿದೆದ್ದ ಜನರು. ಕದ್ರಿಯ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಕ್ಷಮೆಯಾಚನೆ. ಬೆಳ್ಳಿ ನಿರೀಕ್ಷೆಯಲ್ಲಿದ್ದ ವಿನೀಶ್ ಫೋಗಟ್ಗೆ ಬಿಗ್ ಶಾಕ್. ಕುಸ್ತಿಪಟು ಅರ್ಜಿ ವಜಾಗೊಳಿಸಿದ ಸಿಎಎಸ್.
ಕೋಟ್ಯಂತರ ಭಾರತೀಯರ ನಿರೀಕ್ಷೆಗೆ ತಣ್ಣೀರು ಎರಚಿದ ಕ್ರೀಡಾ ಕೋರ್ಟ್. ಪಿಎಸ್ಐ ಪರಶುರಾಮ್ ಸಾವಿಗೆ ನ್ಯಾಯ ಕೊಡಿಸಿ ರಾಜ್ಯಪಾಲರಿಗೆ ಪತ್ರ ಬರೆದು ಛಲವಾದಿ ನಾರಾಯಣಸ್ವಾಮಿ ಮನವಿ. ಆರೋಪಿಗಳನ್ನ ಸರ್ಕಾರ ರಕ್ಷಿಸ್ತಾ ಇದೆ ಅಂತಲೂ ಆರೋಪ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ. ಉಡುಪಿಯ ಪೇಜಾವರ ಶ್ರೀಗಳಿಂದ ಖಂಡನೆ. ಸಮಾಜ ಜಾಗೃತವಾಗಬೇಕು ಅಂತ ಸಂದೇಶ. ವೈದ್ಯ ವಿದ್ಯಾರ್ಥಿನಿ ಕೊಲೆ ಬೆನ್ನಲ್ಲೇ ಬಂಗಾಳದಲ್ಲಿ ಆಕ್ರೋಶದ ಕಿಚ್ಚು. ಆರ್ಜಿಕರ್ ಮೆಡಿಕಲ್ ಕಾಲೇಜು ಮುಂಭಾಗ ಅಹೋರಾತ್ರಿ ಹೋರಾಟ. ಮೊಬೈಲ್ ಟಾರ್ಚ್ ಆನ್ ಮಾಡಿ ಆಕ್ರೋಶ. ಪ್ರತಿಭಟನೆಯ ವೇಳೆ ಕೆಲ ಕಿಡಿಗೇಡಿಗಳಿಂದ ಆಸ್ಪತ್ರೆ ಮೇಲೆ ಕಲ್ಲಿನ ತೂರಾಟ. ಹಾಸ್ಪಿಟಲ್ನ ಗಾಜುಗಳು ಪುಡಿ, ಬೈಕ್ಗಳು, ಕಾರುಗಳು ಜಖಂ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರಿಂದ ಲಘು ಲಾಠಿ ಚಾರ್ಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.